ಕೂಡ ಲಭ್ಯವಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ವಾಸ ಮಾಡುವಂತಹ ಮನೆಯ ಗೋಡೆ ಕುಸಿತವಾಗಿದೆ. ಭಾರಿ ಮಳೆಗೆ ವಾಸದ ಮನೆಯ ಗೋಡೆ ಕುಸಿತವಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಹಾಸನ ತಾಲೂಕಿನ ಗೊರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಟೆ ಬೀದಿಯಲ್ಲಿರುವ ನೂರುಲ್ಲಾ ಖಾನ್ ಎಂಬುವವರಿಗೆ ಸೇರಿದ ಮನೆಯ ಗೋಡೆ ಕುಸಿತವಾಗಿದೆ. ಹೇಮಾವತಿಯಿಂದ ನೀರು ಬಿಟ್ಟ ನಂತರ ಮನೆಯ ಗೋಡೆಗಳು ಕುಸಿತವಾಗಿರುವಂತದ್ದು. ಹೇಮಾವತಿಯಿಂದ ನೀರು ಬಿಟ್ಟ ಹಿನ್ನೆಲೆ ಮನೆ ಗೋಡೆಗಳು ಕುಸಿತವಾಗಿದೆ. ಇನ್ನು ಗೋಡೆ ಕುಸಿದ ಪರಿಣಾಮ ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡುವಂತೆ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಏನೋ ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದ ವಾಸದ ಮನೆಯ ಗೋಡೆ ಕುಸಿತಗೊಂಡಿದೆ. ಹೆಚ್ಚಾಗಿ ಮಳೆ ಆಗ್ತಾ ಇದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಹಾಸನ ತಾಲೂಕಿನ ಗೊರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಟೆ ಬೀದಿಯಲ್ಲಿರುವ ನೂರುಲ್ಲಾ ಖಾನ್ ಎಂಬುವವರಿಗೆ ಸೇರಿದ ಮನೆಯ ಗೋಡೆ ಕುಸಿತಗೊಂಡಿದೆ. ಮನೆಯಲ್ಲಿದ್ದವರಿಗೆ ಗೋಡೆ ಕುಸಿದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹೇಮಾವತಿಯಿಂದ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಹರಿದು ಬಂತೆ. ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆ ಗೋಡೆ ಕುಸಿತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡುವಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ನಷ್ಟವಾಗಿದೆ ಆ ನಷ್ಟಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಕಲ್ಪಿಸಿಕೊಡ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಆಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ. ನಮ್ಗೆ ಈ ರೀತಿಯಾಗಿ ಹಾನಿ ಆಗದೆ ನಮ್ಮ ಮನೆ ಕುಸಿತಗೊಂಡಿದೆ. ಸೊ ಕುಸಿದಿರುವ ಮನೆಗೆ ನಷ್ಟವಾಗಿದೆ. ನಷ್ಟವಾಗಿರುವುದಕ್ಕೆ ಪರಿಹಾರವನ್ನ ಕೊಡ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. चुपके रहो हमें कृति चुपके रहो हमें कृति ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಯೋಗೇಶ್, ಎಷ್ಟು ಮನೆಗಳು ಕುಸಿತಗೊಂಡಿದೆ? ಈಗಾಗಲೇ ಹಾಸನ ಜಿಲ್ಲೆ ಮಲೆನಾಡು ಪ್ರದೇಶ ಅಂತೇಳಿ ಹೆಸರುವಾಸಿಯಾಗಿದೆ ರಚನಾ. ಜೊತೆಗೆ ಹಾಸನದಲ್ಲಿ ಪ್ರತಿ ವರ್ಷ ಏನು ಮಳೆ ಆಗ್ತಾ ಇತ್ತು ಅದರಷ್ಟು ವಾಡಿಕೆ ಮಳೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಮಳೆಯ ಒಂದು ಏನು ಮಧ್ಯದಲ್ಲಿದ್ದಂತಹ ಮರಗಳು ಇವತ್ತು ಮುರಿದು ಬಿದ್ದಿದ್ದೇವೆ. ಜೊತೆಗೆ ಹಲವಾರು ಮನೆಗಳು ಇವತ್ತು ಕುಸಿದಿವೆ. ಜೊತೆಗೆ ಯಾವ್ಯಾವ ಹಳೆ ಮನೆಗಳಿದ್ದು ಆ ಮನೆಗಳು ಅರ್ಧಂಬರ್ಧ ಇವತ್ತು ಕುಸಿದು ಜನರ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ. ವಯಸ್ಸಾದ ವೃದ್ಧರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಅವ್ರು ಕೂಡ ಎಲ್ಲೂ ಆಶ್ರಯ ಪಡೆದಕ್ಕಾಗ್ತಾ ಇಲ್ಲ. ಬದುಕುವಂತ ಪರಿಸ್ಥಿತಿ ಬಂದಿದೆ ರಚನಾ. ಇದು ಗೊರೂರಿನಲ್ಲಿ ಈಗ ಒಬ್ರು ಮನೆ ಕುಸಿದಿದೆ, ನೂರುಲ್ಲಾ ಖಾನ್ ಅನ್ನೋರ್ದು. ಅವ್ರೇನ್ ಹೇಳ್ತಾ ಇದ್ದಾರೆ? ಜನರ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರಾ? ಈಗಾಗ್ಲೇ ಏನು ಇತ್ತ ಹಲವಾರು ಮನೆಗಳು ಕುಸಿತವನ್ನ ಕಂಡಿದೆ. ಗೊರೂರಿನಲ್ಲಿರ್ಬೋದು, ಆಲೂರು ತಾಲೂಕಿನ ಒಂದು ಮನೆ ಕುಸಿತ ಕಂಡಿದೆ. ಆಕೆಯೂ ಕೂಡ ಸರಿಸುಮಾರು ಈಗಾಗಲೇ 2 ವರ್ಷಗಳ ಮುಂಚೆನೆ ಒಂದು ಆಶ್ರಯ ಮನೆ ಅವರಿಗೆ ಸ್ಯಾಂಕ್ಷನ್ ಆಗಿದೆ. ಆ ಅಮ್ಮ ವಯಸ್ಸಾದ ಕಾರಣ ಬೇರೆಯವರು ನಾವು ಮನೆಯನ್ನ ಮಾಡಿಸ್ಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಹಣವನ್ನ ತಗೊಂಡು ಕೇವಲ ಗೋಡೆಯನ್ನ ಕಟ್ಟುವಂತ ಕೆಲಸ ಅಷ್ಟೇ ಮಾಡಿದ್ರು. ಇವತ್ತು ಆ ಗೋಡೆ ಕೂಡ ಕುಸಿದು ಬಿದ್ದಿದೆ. ಹಾಗಾಗಿ ಆ ವೃದ್ಧೆ ಕೂಡ ಇವತ್ತು ಮನೆಯಲ್ಲಿ ಆಶ್ರಯ ಪಡಿಬೇಕು ಅಂತ ಅವ್ರಿಗೆ ಕಾಣಿಸ್ತಲೇ ಅವರು ಬಹಳ ಒಂದು ಹೀನಾಯ ಪರಿಸ್ಥಿತಿ ತಲುಪಿದ್ದಾರೆ ರಚನಾ. ಇಂತಹ ಘಟನೆಗಳು ಹಾಸನ ಜಿಲ್ಲೆಯಲ್ಲಿ ಮಳೆಯ ಕಾರಣದಿಂದಾಗಿ ಹಲವಾರು ಘಟನೆಗಳು ನಡೀತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಸಿಇಒ ಇರ್ಬೋದು ಕಣ್ಮುಚ್ಕೊಳ್ತಿದಾರ ಅಂತ ಅನ್ನೋ ಪರಿಸ್ಥಿತಿ ಕಂಡು ಬರ್ತಾ ಇದೆ ರಚನಾ. ಯಾವುದೇ ಅಧಿಕಾರಿಗಳು ಇದುವರೆಗೂ ಭೇಟಿ ಕೊಟ್ಟಿಲ್ವಾ ಹಾಗಾದ್ರೆ?
ಇಲ್ಲ ಇಲ್ಲಿ ಯಾವುದೇ ಅಧಿಕಾರಿ ಆಗ್ಲಿ ಅಥವಾ ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಪಿಡಿಒ ಸಮೇತ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಯಾರು ಕೂಡ ಈ ಗಮನಕ್ಕೆ ನಮ್ಗೆ ಈ ತರ ಆಗ್ತಾ ಇದೆ, ಏನು ಮಳೆ ಕಾರಣಕ್ಕೆ ಎಷ್ಟೋ ಸವಲತ್ತುಗಳು ಕೊಡ್ತಾ ಇದೆ, ಮತ್ತೆ ಸರ್ಕಾರ ಫಂಡ್ ಅನ್ನ ಮೀಸಲಿಡ್ತಾ ಇದೆ. ಆ ಫಂಡ್ ಅನ್ನ ಯೂಸ್ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ರಚನೆ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮ ಕೆಲ ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ. ಮರ ಗಿಡಗಳು ಬೀಳುವಂತದ್ದು, ಜೊತೆಗೆ ಮನೆಯ ಗೋಡೆಗಳು ಕುಸಿತವಾಗ್ತಾ ಇದೆ. ಈ ರೀತಿಯಾಗಿ ಹಲವು ಘಟನೆಗಳು ಸಂಭವಿಸ್ತಾ ಇರುವಂತದ್ದು. ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ, ಭೇಟಿಯನ್ನ ಕೊಡ್ತಾ ಇಲ್ಲ, ಆಗಿರುವಂತಹ ನಷ್ಟಕ್ಕೆ ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರಿರ್ಬೋದು, ಸ್ಥಳೀಯರಿರ್ಬೋದು, ಎಲ್ಲರೂ ಕೂಡ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅತ್ತ ಗಮನವನ್ನ ಹರಿಸಿ ಸೂಕ್ತ ಪರಿಹಾರವನ್ನು ಕೂಡ ಕಲ್ಪಿಸಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ರೀತಿಯ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮನೆಯ ಗೋಡೆಗಳು ಕೂಡ ಕುಸಿತವಾಗ್ತಾ ಇದೆ, ಮನೆಗಳಿಗೆ ಹಾನಿ ಆಗ್ತಾ ಇದೆ. ವಯಸ್ಸಾದವರು, ಮಕ್ಕಳು ಎಲ್ಲರೂ ಇರುವಂತಹ ಕಾರಣ ಈ ರೀತಿಯಾಗಿ ಆದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗತ್ತೆ. Mhm.